ವಾರ್ತೆಯ ಮುಖ್ಯಾಂಶಗಳು. ದಿ ಹರಿಜನ್ ಕೋಆಪ್ ಸೊಸೈಟಿಯ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಕುಮಾರ್ ಮತ್ತು ರಾಜೇಶ್. ಎಂಎಸ್ಪಿಯು ಕಾಲೇಜಿನಲ್ಲಿ ಡಿಸೆಂಬರ್ 17ರಂದು ಬೆಳಗ್ಗೆ 10:30 ಗಂಟೆಗೆ ವಾಣಿಜ್ಯ ವಿಜ್ಞಾನ ಮತ್ತು ಕಲಾ ವಸ್ತು ಪ್ರದರ್ಶನ. ದೆಹಲಿಯಲ್ಲಿ ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನ್ ವೈಷ್ಣವ್ ಅವರನ್ನು ಭೇಟಿಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಅನಧಿಕೃತ ಕಟ್ಟಡ ತೆರವುಗೊಳಿಸಬೇಕೆಂದು ಆಗ್ರಹಿಸಿ ವಿವಿಧ ಹಿಂದೂಪರ ಸಂಘಟನೆಗಳಿಂದ ನಗರಸಭೆಗೆ ಮನವಿ. ಶಾಸಕರ ತವರೂರಿನಲ್ಲಿ ಸಡಗರ ಸಂಭ್ರಮದಿಂದ ನಡೆದ ಜನ್ಮದಿನಾಚರಣೆಯ ಕಾರ್ಯಕ್ರಮ. ಶಿರ್ಸಿ ತಾಲೂಕಿನ ಮಳಲ್ಗಾಂವ್ ಗ್ರಾಮದಲ್ಲಿ ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರ 66ನೇ ವರ್ಷದ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು. ಭೀಮಣ್ಣ ನಾಯ್ಕ್ ಅವರ ಹುಟ್ಟೂರಾದ ಮಳಲ್ಗಾಂವ್ ಗ್ರಾಮದ ಗ್ರಾಮಸ್ಥರು ದೆಹಲಿ ಸಮಾವೇಶದಲ್ಲಿರುವ ಭೀಮಣ್ಣನವರ ಅನುಪಸ್ಥಿತಿಯಲ್ಲಿ ಗ್ರಾಮ ದೇವತೆ ಶ್ರೀ ಮಾರಿಕಾಂಬಾ ದೇವಿಗೆ ಪೂಜೆ ಸಲ್ಲಿಸಿದರು. ಬಳಿಕ ಸಿಹಿ ಹಂಚುವ ಮೂಲಕ ಅರ್ಥಪೂರ್ಣವಾಗಿ ತವರೂರು ಮಣ್ಣಿನ ಮಗನ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಗ್ರಾಮಸ್ಥರು ಪಕ್ಷಭೇದ ಮರೆತು ಶಾಸಕರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ದೆಹಲಿಯಲ್ಲಿ ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನ್ ವೈಷ್ಣವ್ ಅವರನ್ನು ಭೇಟಿಯಾಗಿ ಕರಾವಳಿ ಕರ್ನಾಟಕದ ಪ್ರಮುಖ ಪ್ರದೇಶಗಳಾದ ಮಡ್ಗಾಂವ್, ಕಾರವಾರ, ಉಡುಪಿ ಮತ್ತು ಮಂಗಳೂರನ್ನು ಬೆಂಗಳೂರಿನೊಂದಿಗೆ ಸಂಪರ್ಕಿಸಲು ವಂದೇ ಭಾರತ ಎಕ್ಸ್ಪ್ರೆಸ್ ಸೇವೆಯನ್ನು ಪರಿಚಯಿಸುವಂತೆ ಕೋರಿ ಮನವಿ ನೀಡಲಾಗಿದೆ. ಈ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಸಚಿವರು ಸಕಲೇಶಪುರ ಘಾಟ್ ನಡುವೆ ವಿದ್ಯುದೀಕರಣ ಕಾಮಗಾರಿ ಪರೀಕ್ಷಾರ್ಥ ಹಂತದಲ್ಲಿದ್ದು, ಪರೀಕ್ಷೆ ಪೂರ್ಣಗೊಂಡ ತಕ್ಷಣ ಈ ಸೇವೆಯನ್ನು ಪ್ರಾರಂಭಿಸುವ ಭರವಸೆಯನ್ನು ನೀಡಿದ್ದಾರೆ. ಶಿರಸಿಯ ದಿ ಹರಿಜನ್ ಕೋಆಪ್ ಹೌಸಿಂಗ್ ಸೊಸೈಟಿಯ ಅಧ್ಯಕ್ಷರಾದ ಶಿರಸಿ ನಗರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕುಮಾರ್ ಬೋರ್ಕರ್ ಹಾಗೂ ಉಪಾಧ್ಯಕ್ಷರಾಗಿ ರಾಜೇಶ್ ನೇತ್ರೇಕರ್ ಆಯ್ಕೆಯಾಗಿದ್ದಾರೆ. ನಡೆದ ಚುನಾವಣೆಯಲ್ಲಿ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಿವೃತ್ತ ಪಿಎಸ್ಐಗಳಾದ ಅರವಿಂದ್ ನೇತ್ರೇಕರ್, ದಯಾನಂದ್ ಜೋಗಳೇಕರ್, ರಘು ಕಾನಡೆ, ಕಾಂಗ್ರೆಸ್ ಮುಖಂಡ ಶೈಲೇಶ್ ಗಾಂಧಿ, ನಗರಸಭೆ ಮಾಜಿ ಸದಸ್ಯ ಚಂದ್ರಕಾಂತ್ ರೇವಣ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶಿರ್ಸಿ ಬಸಟ್ಟಿಕೆರೆ ದಡದ ಮೇಲೆ ನಿರ್ಮಾಣವಾಗುತ್ತಿರುವ ಕಟ್ಟಡ ಅನಧಿಕೃತ ಕಟ್ಟಡವಾಗಿರುವುದರಿಂದ ಅದನ್ನು ಕೂಡಲೇ ಸ್ಥಗಿತಗೊಳಿಸಿ ಕೆರೆ ಅತಿಕ್ರಮಣವಾಗದಂತೆ ತಡೆ ಹಿಡಿಯಬೇಕೆಂದು ಆಗ್ರಹಿಸಿ ಶಿರ್ಸಿಯ ವಿವಿಧ ಹಿಂದೂಪರ ಸಂಘಟನೆ ಹಾಗೂ ಬಸವೇಶ್ವರ ಕಾಲೋನಿಯ ಬಡಾವಣೆಯಿಂದ ನಗರಸಭೆಗೆ ಮನವಿ ನೀಡಲಾಗಿತ್ತು. ನಗರಸಭೆಯ ಪೌರಾಯುಕ್ತರಾದ ಪ್ರಕಾಶ್ ಚೆನ್ನಪ್ಪನವರ ಮನವಿ ಸ್ವೀಕರಿಸಿದರು. ಮನವಿ ನೀಡುವ ಸಂದರ್ಭದಲ್ಲಿ ಹಿಂದೂಪರ ಸಂಘಟನೆಯ ನಂದನ್ ಸಾಗರ್, ಆನಂದ್ ಸಾಲೆ, ಚಂದ್ರು ಎಸಳೆ, ನಾಗರಾಜ್ ನಾಯ್ಕ್, ವೀಣಾ ಶೆಟ್ಟಿ ಇತರರು ಉಪಸ್ಥಿತರಿದ್ದರು. ಕಸ್ತೂರ್ಬಾ ನಗರಕ್ಕೆ ಹೋಗುವ ರಸ್ತೆ ಮುಂದೆ ಆ ರಸ್ತೆಗೆ ಮುಂದಾಣೆ ಮಾಡಿರುವಂತಹ ಒಂದು ಸಣ್ಣ ಪ್ರದೇಶದಲ್ಲಿ ಕೆರೆಯ ದಡ ಅದು, ಅಲ್ಲಿ ಒಂದು ಇಮಾರತ್ತು ಇದ್ದಕ್ಕಿದ್ದಾನೆ ಎದ್ದುಬಿಟ್ಟಿದೆ. ಉದ್ಭವ ಅಂತ ಹೇಳ್ತೇವಲ್ಲ, ಇನ್ನು ಉದ್ಭವ ಸಿನಿಮಾ ಬಂದದ್ದು ನೋಡಿದ್ದೇವೆ. ಆ ರೀತಿಯಲ್ಲಿ ಆ ಒಂದು ಜಾಗ ಯಾರ್ದು ಏನು ಅನ್ನುವಂಥದ್ದು ನಿಗೂಢವಾಗಿತ್ತು. ಇಷ್ಟು ದಿವಸ ಜಾಗದಲ್ಲಿ ಒಂದು ವಿಶೇಷ ಅನ್ಯ ಕೋಮಿಗೆ ಸೇರಿದಂತಹ ಒಂದು ಏನೋ ಒಂದು ಕಟ್ಟಡ ಆಗ್ತಾ ಇದೆ ಮತ್ತು ಅಲ್ಲಿ ಒಂದು ನಗರದ ಎಂಎಸ್ಪಿಯು ಕಾಲೇಜಿನಲ್ಲಿ ಡಿಸೆಂಬರ್ 17ರಂದು ಬೆಳಗ್ಗೆ 10:30 ಗಂಟೆಗೆ ವಾಣಿಜ್ಯ ವಿಜ್ಞಾನ ಮತ್ತು ಕಲಾ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದೆ. ಕಾಲೇಜಿನಲ್ಲಿ ನಡೆಯಲಿರುವ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ನಿವೃತ್ತ ಶಿಕ್ಷಕ ಹಾಗೂ ಖ್ಯಾತ ಚಿತ್ರ ಕಲಾವಿದರಾದ ಸತೀಶ್ ಯಲ್ಲಾಪುರ್ ಉದ್ಘಾಟಿಸಲಿದ್ದಾರೆ. ಕಾಲೇಜಿನ ಉಪಸಮಿತಿ ಚೇರ್ಮನ್ ಶ್ರೀಪಾದ್ ನಾರಾಯಣ್ ರಾಯಸದ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎಂಎಎಸ್ ಸದಸ್ಯರಾದ ಜಯದೇವ್ ನೀಲೇಕಣಿ, ಮಹಾಬಲೇಶ್ವರ್, ಶ್ರೀಪತಿ ಹೆಗಡೆ, ಸುಬ್ರಾಯ್ ರಾಮಕೃಷ್ಣ ಹೆಗಡೆ ಮತ್ತು ಲಲಿತಾ ಗಿರಿಧರ್ ಹೆಗಡೆ ಉಪಸ್ಥಿತರಿರಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.